ಆ ಲಕ್ಷ್ಮಣ್ ಅನ್ನುವಂಥ ಮನುಷ್ಯ ಕಳೆದ ಬಾರಿ ಕಾಂಗ್ರೆಸ್ಸಿಂದ ಟಿಕೆಟ್ ಆಕಾಂಕ್ಷಿ. ಮೊನ್ನೆ ಆ ಮನುಷ್ಯ ಹೇಳ್ತಾ ಇತ್ತು 300-400 ಜನ RSS ಅವರು ಬಂದಿದ್ದರು ವೇಷ ಮರೆಸ್ಕೊಂಡು ಅಂತೇಳಿ. ಈಗ ಹೇಳ್ತಾರೆ ಅಲ್ಲಿ 1000 ಜನ ಇರಲಿಲ್ಲ, 16 ಜನ ಇದ್ದರು ಅಂತೇಳಿ. ಆ ಮನುಷ್ಯನ ಮೈಂಡು ಮತ್ತು ಟಂಗು ವರ್ಕ್ ಆಗತ್ತಾ ಇಲ್ವಾ ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು. RSS ಅವರಾಗಲಿ ಮತ್ತೊಬ್ಬರಾಗಲಿ ಒದ್ದೊಳಗೆ ಹಾಕಬೇಕು, ನಂಬರ್ 1. ಅದಕ್ಕಿಂತ ಹೆಚ್ಚಾಗಿ ಯಾರು ಆ ಥರ ಆ ಫೋಟೋ ಹಾಕಿದ್ದಾನೆ ಆತನನ್ನು ಬೊಂಬೆ ಕಟ್ ಮಾಡಿ ಅಂತ ಹೇಳ್ತಿರೋದು ನಾವು. ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅವನು ಮಾಡಿದಂಥ ದುಸ್ಸಾಹಸಕ್ಕೆ, ಅಪರಾಧಕ್ಕೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು. ಲಕ್ಷ್ಮಣ ಒಂದು ಮಾತು ಹೇಳಿದ್ರು, ಹಿಂಗೆ ಹಾಕಿದ್ರೆ ಯಾರಾದರೂ ಬಿಡ್ತಾರಾ ಅಂತ ಕೇಳಿದರು. ಇದೇ ಲಕ್ಷ್ಮಣ ಕೇಳೋದು ಇದೇ AICC ಅಧ್ಯಕ್ಷರು ಕುಂಭಮೇಳದ ಪವಿತ್ರ ಗಂಗಾ ಸ್ನಾನವನ್ನು ಟೀಕಿಸಿದ್ರಲ್ಲ, ಆಗ ಹಿಂದೂಗಳೇನು ಮಾಡಬೇಕಾಗಿತ್ತಂತೆ? ಯಾಕೆ ನಿಮ್ಮ ಬಾಯಿಂದ ತಾಕತ್ತಿದ್ರೆ ಹೇಳಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ಥರ ಹೇಳ್ತಿರಲ್ಲ, ಹಿಂದೂಗಳೆಲ್ಲ ಬಂದು ನಿಮ್ಮನ್ನು ಬಿಡ್ತಾರಾ ಅಂತ ಯಾಕೆ ಹೇಳಿ ನೀವು ಕಾಂಗ್ರೆಸ್ಸಲ್ಲಿ ಇರೋಕ್ಕೆ ಸಾಧ್ಯ ಆಗತ್ತಾ? ಅಲ್ಲಿ ಒಬ್ಬ ಸರ್ ಕಟಾಯಂಗೆ ಅಂತ ಒಬ್ಬ ಹೇಳ್ತಾ ಇದ್ನಲ್ಲ, ಅವ ಸರ್ ಕಟಾವನವ ಎಲ್ಲೋದ? ಜೀವ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ದ ಅವನು ಓಡೋಗ್ಬಿಟ್ಟಿದ್ದಾನೆ. ಅವನಿಗೂ ಲಕ್ಷ್ಮಣಗೇನು ಸಂಬಂಧ? ಆತನನ್ನು ಯಾಕೆ ಹೆಡೆಮುರಿ ಕಟ್ಟಿ ಅಂತ ಲಕ್ಷ್ಮಣ ಹೇಳ್ತಾ ಇಲ್ಲ? ಆ್ಯಂಡ್ ಯಾರು ತನ್ವೀರ್ ಸೇಠ್, ಇದೇ ತನ್ವೀರ್ ಸೇಠ್ಗೆ ಒಂದು ಮದುವೆಯಲ್ಲಿ ಚೂರಿ ಹಾಕಿದ್ರಲ್ಲ ಕುತ್ತಿಗೆಗೆ, ಯಾರು? ಆ್ಯಂಡ್ KN ರಾಜಣ್ಣ ಕಾಮನ್ ಸೆನ್ಸ್ ಇಲ್ಲ ಅಂತಂದರು. ಇವರು ಕುಡಿದು ತೂರಾಡ್ತಾ ಇದ್ರು ಮೊನ್ನೆ. ಏನಾಗಿದೆ ಸರ್ ಅಂದರೆ 2 ಪೆಗ್ ಕುಡ್ದೆ ಅಂತಾರೆ. ಕಾಮನ್ ಸೆನ್ಸ್ ಯಾರಿಗಿರಬೇಕಾಗಿತ್ತು? ನಮ್ಮ ಓಟಲ್ಲಿ ಅಧಿಕಾರ ತಗೊಂಡು ನಮ್ಮ ತೆರಿಗೆ ದುಡ್ಡಲ್ಲಿ ಇವರ ಖರ್ಚನ್ನು ನೋಡ್ಕೊತಾ ಇವರು ನಮಗೆ ಕಾಮನ್ ಸೆನ್ಸ್ಗೆ ಪಾಠ ಹೇಳ್ಕೊಡ್ತಾರೆ. ಇಲ್ಲೇನಾಗಿತ್ತು? ಒಂದು ಅಂದಾಜು, ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಅಟ್ಯಾಕ್ ಆಯಿತು, 7 ಜನರ ಪೊಲೀಸರ ಮೇಲೆ ಅಟ್ಯಾಕ್ ಆಯಿತು, ರಕ್ತ ಬಂತು. ಧರ್ಮಗುರುಗಳ ಬಗ್ಗೆ ಪೋಸ್ಟ್ ಹಾಕಿದರೆ ಬಿಡ್ತಾರಾ ಅಂತ ಇವರು ಹೇಳ್ತಾರೆ. ಹಾಗಿದ್ರೆ ನಾಳೆ ಬಾಂಬ್ ಹಾಕಿದ್ರು ಕೂಡ ತಪ್ಪಲ್ಲ ಅಂತ ಹೇಳ್ತೀರಾ? ಪೋಸ್ಟ್ ಹಾಕಿದ್ದು ತಪ್ಪು, ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದಕ್ಕೆ ಪ್ರೊಟೆಸ್ಟ್ ಮಾಡುವಂಥ ಒಂದು ರೀತಿ ಇದೆ. ಈ ಲಕ್ಷ್ಮಣ್ ಮುಸ್ಲಿಮರು ದಾಳಿ ಮಾಡದೆ ಸುಮ್ಮನೆ ಇರ್ತಾರ? ಲಕ್ಷ್ಮಣ್, ಯಾರಿಗೆ ಅವಮಾನ ಮಾಡ್ತಾ ಇದ್ರಿ? ಸಂವಿಧಾನಕ್ಕೆ ಯಾರಿಗೆ ಅವಮಾನ ಮಾಡ್ತಾ ಇದ್ರಿ? ನಮ್ಮ ಕಾನೂನಿಗೆ? ದಾಳಿಕೋರರಿಗೆ ಬೆಂಬಲ ಕೊಡ್ತಾ ಇದೆ ಕಾಂಗ್ರೆಸ್. ಪರೋಕ್ಷವಾಗಿ ದಾಳಿಕೋರರ ಪರ ಲಕ್ಷ್ಮಣಲ್ಲ, ಅವಲಕ್ಷಣ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಂದು 1000ಕ್ಕೂ ಹೆಚ್ಚು ಜನ ಬಂದಿರಲಿಲ್ವಂತೆ. ಸರಿ, ಬಂದಿದ್ದವ್ರನ್ನು ಕೊಡಪ್ಪ ಲೀಸ್ಟು. ಒಮ್ಮೆ ಪೊಲೀಸ್ FIR ಸರಿಯಾಗಿ ಓದಿ. ಪೊಲೀಸರಿಗೆ ಸುಳ್ಳು ಹೇಳುವಂಥ ದರ್ದು ಏನಿದೆ? ಆಯಿತು, ಕಡಿಮೆನೇ ತಿಳ್ಕೊಳ್ಳೋಣ. ಇದ್ದವರು ಯಾರು ಲೆಕ್ಕ ಕೊಡಿ. ನಿಮ್ಗೆ ಓಟ್ ಹಾಕಿರ್ತಾರಲ್ಲ ಅವರು, ನಿಮ್ಮ ವೋಟರ್ ಲಿಸ್ಟಲ್ಲಿ ಇರ್ಬೋದಲ್ಲ. ಮತ್ತೆ ಅವರನ್ನು RSS ಅಂತ ಹೆಂಗೆ ಹೇಳಿದ್ರಿ? ಈಗ ಹೇಳಿ, ಅವರು RSS ನಿಮ್ಗೆ ಓಟ್ ಹಾಕಿದವರ? ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು ಸರಿನಾ ತಪ್ಪ? ಲಕ್ಷ್ಮಣ್, ಮೈಂಡಿಗೂ ಟಂಗಿಗೂ ಕನೆಕ್ಟ್ ಇದ್ರೆ ಹೇಳಬೇಕು. ಪೊಲೀಸರಿಗೆ ಹೊಡೆದದ್ದು ಸರಿನಾ ತಪ್ಪ? ಪೊಲೀಸರಿಗೆ ಹೊಡೆದದ್ದು ಸರಿ ಅಂತ ಆದರೆ ನಾಳೆ ನಮ್ಮ ರಾಜಕಾರಣಿಗಳಿಗೆ ಹೊಡಿತಾರೆ, ಅದು ಸರಿನಾ ತಪ್ಪ? ಅಧಿಕಾರದಲ್ಲಿರೋದು ನೀವೇ ಆಲೋಚನೆ ಮಾಡ್ಕೊಳ್ಳಿ. ಪೊಲೀಸರಿಗೆ ಅವ್ಯಾಜ ಶಬ್ದಗಳಿಂದ ನಿಂದಿಸಿದರು, ಕೈಗೆ ಸಿಕ್ಕ ವಸ್ತುಗಳಿಂದ ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ, ಯಾಮಾರಿದ್ರೆ ಪೊಲೀಸರ ಹೆಣ ಬೀಳ್ತಾ ಇತ್ತು, ಸ್ಫೋಟಕ ಸತ್ಯವನ್ನು ಬಯಲಿಗೆಳೆದಿದೆ FIR. ಐ ಅಗ್ರಿ, 1000 ಜನ ಇಲ್ಲದೇ ಇದ್ದಿರ್ಬೋದು. ಆದರೆ 1, 2, 3 ಇದ್ದದ್ದಲ್ಲ. ಆ ಪೊಲೀಸ್ ಕಾರ್ಗೆ ಕಲ್ಲೆಸಿತ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಖಂಡನೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಹೋಗಿ ನರಸೀಪುರದಲ್ಲಿ ಕುಂಭಮೇಳ ಇದೆ, ಸ್ನಾನ ಮಾಡ್ಕೊಂಡು ಬನ್ನಿ, ಎಲ್ಲ ಪರಿಶುದ್ಧರಾಗ್ತೀರಿ, ಚಲೋ. ಆ ಲಕ್ಷ್ಮಣ್ ಅನ್ನುವಂಥ ಮನುಷ್ಯ ಕಳೆದ ಬಾರಿ ಕಾಂಗ್ರೆಸ್ಸಿಂದ ಟಿಕೆಟ್ ಆಕಾಂಕ್ಷಿ. ಮೊನ್ನೆ ಆ ಮನುಷ್ಯ ಹೇಳ್ತಾ ಇತ್ತು 300-400 ಜನ RSS ಅವರು ಬಂದಿದ್ದರು ವೇಷ ಮರೆಸ್ಕೊಂಡು ಅಂತೇಳಿ.
ಈಗ ಹೇಳ್ತಾರೆ ಅಲ್ಲಿ 1,000 ಜನ ಇರಲಿಲ್ಲ, 16 ಜನ ಇದ್ದರು ಅಂತೇಳಿ. ಆ ಮನುಷ್ಯನ ಮೈಂಡು ಮತ್ತು ಟಂಗು ವರ್ಕ್ ಆಗುತ್ತಾ ಇಲ್ವಾ ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು. RSS ಅವರಾಗಲಿ ಮತ್ತೊಬ್ಬರಾಗಲಿ ಒದ್ದೊಳಗೆ ಹಾಕಬೇಕು, ನಂಬರ್ 1. ಅದಕ್ಕಿಂತ ಹೆಚ್ಚಾಗಿ ಯಾರು ಆ ಥರ ಆ ಫೋಟೋ ಹಾಕಿದ್ದಾನೆ ಆತನನ್ನು ಬೊಂಬೆ ಕಟ್ ಮಾಡಿ ಅಂತ ಹೇಳ್ತಿರೋದು ನಾವು. ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅವನು ಮಾಡಿದಂಥ ದುಸ್ಸಾಹಸಕ್ಕೆ, ಅಪರಾಧಕ್ಕೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು. ಲಕ್ಷ್ಮಣ ಒಂದು ಮಾತು ಹೇಳಿದ್ರು, ಹಿಂಗೆ ಹಾಕಿದ್ರೆ ಯಾರಾದರೂ ಬಿಡ್ತಾರಾ ಅಂತ ಕೇಳಿದರು. ಇದೇ ಲಕ್ಷ್ಮಣ ಕೇಳೋದು ಇದೇ AICC ಅಧ್ಯಕ್ಷರು ಕುಂಭಮೇಳದ ಪವಿತ್ರ ಗಂಗಾ ಸ್ನಾನವನ್ನು ಟೀಕಿಸಿದ್ರಲ್ಲ, ಆಗ ಹಿಂದೂಗಳೇನು ಮಾಡಬೇಕಾಗಿತ್ತಂತೆ? ಯಾಕೆ ನಿಮ್ಮ ಬಾಯಿಂದ ತಾಕತ್ತಿದ್ರೆ ಹೇಳಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ಥರ ಹೇಳ್ತಿರಲ್ಲ, ಹಿಂದೂಗಳೆಲ್ಲ ಬಂದು ನಿಮ್ಮನ್ನು ಬಿಡ್ತಾರಾ ಅಂತ ಯಾಕೆ ಹೇಳಿ ನೀವು ಕಾಂಗ್ರೆಸ್ಸಲ್ಲಿ ಇರೋಕ್ಕೆ ಸಾಧ್ಯ ಆಗತ್ತಾ? ಅಲ್ಲಿ ಒಬ್ಬ ಸರ್ ಕಟಾಯಂಗೆ ಅಂತ ಒಬ್ಬ ಹೇಳ್ತಾ ಇದ್ನಲ್ಲ, ಅವ ಸರ್ ಕಟಾವನವ ಎಲ್ಲೋದ? ಜೀವ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ದ ಅವನು ಓಡೋಗ್ಬಿಟ್ಟಿದ್ದಾನೆ. ಅವನಿಗೂ ಲಕ್ಷ್ಮಣಗೇನು ಸಂಬಂಧ? ಆತನನ್ನು ಯಾಕೆ ಹೆಡೆಮುರಿ ಕಟ್ಟಿ ಅಂತ ಲಕ್ಷ್ಮಣ ಹೇಳ್ತಾ ಇಲ್ಲ? ಆ್ಯಂಡ್ ಯಾರು ತನ್ವೀರ್ ಸೇಠ್, ಇದೇ ತನ್ವೀರ್ ಸೇಠ್ಗೆ ಒಂದು ಮದುವೆಯಲ್ಲಿ ಚೂರಿ ಹಾಕಿದ್ರಲ್ಲ ಕುತ್ತಿಗೆಗೆ, ಯಾರು? ಆ್ಯಂಡ್ KN ರಾಜಣ್ಣ ಕಾಮನ್ ಸೆನ್ಸ್ ಇಲ್ಲ ಅಂತಂದರು. ಇವರು ಕುಡಿದು ತೂರಾಡ್ತಾ ಇದ್ರು ಮೊನ್ನೆ. ಏನಾಗಿದೆ ಸರ್ ಅಂದರೆ 2 ಪೆಗ್ ಕುಡ್ದೆ ಅಂತಾರೆ. ಕಾಮನ್ ಸೆನ್ಸ್ ಯಾರಿಗಿರಬೇಕಾಗಿತ್ತು? ನಮ್ಮ ಓಟಲ್ಲಿ ಅಧಿಕಾರ ತಗೊಂಡು ನಮ್ಮ ತೆರಿಗೆ ದುಡ್ಡಲ್ಲಿ ಇವರ ಖರ್ಚನ್ನು ನೋಡ್ಕೊತಾ ಇವರು ನಮಗೆ ಕಾಮನ್ ಸೆನ್ಸ್ಗೆ ಪಾಠ ಹೇಳ್ಕೊಡ್ತಾರೆ. ಇಲ್ಲೇನಾಗಿತ್ತು? ಒಂದು ಅಂದಾಜು, ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಅಟ್ಯಾಕ್ ಆಯಿತು, 7 ಜನರ ಪೊಲೀಸರ ಮೇಲೆ ಅಟ್ಯಾಕ್ ಆಯಿತು, ರಕ್ತ ಬಂತು. ಧರ್ಮಗುರುಗಳ ಬಗ್ಗೆ ಪೋಸ್ಟ್ ಹಾಕಿದರೆ ಬಿಡ್ತಾರಾ ಅಂತ ಇವರು ಹೇಳ್ತಾರೆ. ಹಾಗಿದ್ರೆ ನಾಳೆ ಬಾಂಬ್ ಹಾಕಿದ್ರು ಕೂಡ ತಪ್ಪಲ್ಲ ಅಂತ ಹೇಳ್ತೀರಾ? ಪೋಸ್ಟ್ ಹಾಕಿದ್ದು ತಪ್ಪು, ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದಕ್ಕೆ ಪ್ರೊಟೆಸ್ಟ್ ಮಾಡುವಂಥ ಒಂದು ರೀತಿ ಇದೆ. ಈ ಲಕ್ಷ್ಮಣ್ ಮುಸ್ಲಿಮರು ದಾಳಿ ಮಾಡದೆ ಸುಮ್ಮನೆ ಇರ್ತಾರ? ಲಕ್ಷ್ಮಣ್, ಯಾರಿಗೆ ಅವಮಾನ ಮಾಡ್ತಾ ಇದ್ರಿ? ಸಂವಿಧಾನಕ್ಕೆ ಯಾರಿಗೆ ಅವಮಾನ ಮಾಡ್ತಾ ಇದ್ರಿ? ನಮ್ಮ ಕಾನೂನಿಗೆ? ದಾಳಿಕೋರರಿಗೆ ಬೆಂಬಲ ಕೊಡ್ತಾ ಇದೆ ಕಾಂಗ್ರೆಸ್. ಪರೋಕ್ಷವಾಗಿ ದಾಳಿಕೋರರ ಪರ ಲಕ್ಷ್ಮಣಲ್ಲ, ಅವಲಕ್ಷಣ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಂದು 1,000ಕ್ಕೂ ಹೆಚ್ಚು ಜನ ಬಂದಿರಲಿಲ್ವಂತೆ. ಸರಿ, ಬಂದಿದ್ದವ್ರನ್ನು ಕೊಡಪ್ಪ ಲೀಸ್ಟು. ಒಮ್ಮೆ ಪೊಲೀಸ್ FIR ಸರಿಯಾಗಿ ಓದಿ. ಪೊಲೀಸರಿಗೆ ಸುಳ್ಳು ಹೇಳುವಂಥ ದರ್ದು ಏನಿದೆ? ಆಯಿತು, ಕಡಿಮೆನೇ ತಿಳ್ಕೊಳ್ಳೋಣ. ಇದ್ದವರು ಯಾರು ಲೆಕ್ಕ ಕೊಡಿ. ನಿಮ್ಗೆ ಓಟ್ ಹಾಕಿರ್ತಾರಲ್ಲ ಅವರು, ನಿಮ್ಮ ವೋಟರ್ ಲಿಸ್ಟಲ್ಲಿ ಇರ್ಬೋದಲ್ಲ. ಮತ್ತೆ ಅವರನ್ನು RSS ಅಂತ ಹೆಂಗೆ ಹೇಳಿದ್ರಿ? ಈಗ ಹೇಳಿ, ಅವರು RSS ನಿಮ್ಗೆ ಓಟ್ ಹಾಕಿದವರ? ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು ಸರಿನಾ ತಪ್ಪ? ಲಕ್ಷ್ಮಣ್, ಮೈಂಡಿಗೂ ಟಂಗಿಗೂ ಕನೆಕ್ಟ್ ಇದ್ರೆ ಹೇಳಬೇಕು. ಪೊಲೀಸರಿಗೆ ಹೊಡೆದದ್ದು ಸರಿನಾ ತಪ್ಪ? ಪೊಲೀಸರಿಗೆ ಹೊಡೆದದ್ದು ಸರಿ ಅಂತ ಆದರೆ ನಾಳೆ ನಮ್ಮ ರಾಜಕಾರಣಿಗಳಿಗೆ ಹೊಡಿತಾರೆ, ಅದು ಸರಿನಾ ತಪ್ಪ? ಅಧಿಕಾರದಲ್ಲಿರೋದು ನೀವೇ ಆಲೋಚನೆ ಮಾಡ್ಕೊಳ್ಳಿ. ಪೊಲೀಸರಿಗೆ ಅವ್ಯಾಜ ಶಬ್ದಗಳಿಂದ ನಿಂದಿಸಿದರು, ಕೈಗೆ ಸಿಕ್ಕ ವಸ್ತುಗಳಿಂದ ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ, ಯಾಮಾರಿದ್ರೆ ಪೊಲೀಸರ ಹೆಣ ಬೀಳ್ತಾ ಇತ್ತು, ಸ್ಫೋಟಕ ಸತ್ಯವನ್ನು ಬಯಲಿಗೆಳೆದಿದೆ FIR. ಐ ಅಗ್ರಿ, 1000 ಜನ ಇಲ್ಲದೇ ಇದ್ದಿರ್ಬೋದು. ಆದರೆ 1, 2, 3 ಇದ್ದದ್ದಲ್ಲ. ಆ ಪೊಲೀಸ್ ಕಾರ್ಗೆ ಕಲ್ಲೆಸಿತ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಖಂಡನೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಹೋಗಿ T. ನರಸೀಪುರದಲ್ಲಿ ಕುಂಭಮೇಳ ಇದೆ, ಸ್ನಾನ ಮಾಡ್ಕೊಂಡು ಬನ್ನಿ, ಎಲ್ಲ ಪರಿಶುದ್ಧರಾಗ್ತೀರಿ. ಚಲೋ.